कर्नाटका गुलबर्गा शहर के विद्यानगर कॉलोनी में बहुजन होराटा समिति सिटी यूनिट की जानिब से शेर मैसूर हज़रत टीपू सुल्तान रहमतुल्लाह अलैह का 275वां जन्मदिन बड़े शानदार पैमाने पर मनाया गया। इस मौके पर सुबह ब्लड डोनेशन कैंप मुनक्किद किया गया, जिसमें विद्यानगर कॉलोनी के नौजवान ने बढ़ चढ़कर हिस्सा लिया। जुमला 30 पैकेट ब्लड हासिल किया गया। शाम 7:30 बजे एक प्रोग्राम मुनक्किद किया गया, जिसमें मेहमान खुसूसी के तौर पर सियासतदान और दानिश्वर मौजूद थे। नीलकंठ राव मुलगे, अभिषेक अल्लम प्रभु पाटिल, डॉक्टर फारूक मनूर, कॉरपोरेटर सचिन शिरवाल, मोहम्मद साबिर गौरी, मकबूल खान हीरापुर, अब्दुल रज्जाक बिदरी, इन तमाम लोगों की बहुजन होराटा समिति के ओहदेदारान की जानिब से शाल पोशी और गुलपोशी की गई। टीपू सुल्तान जयंती के प्रोग्राम के ताल्लुक से सीनियर कांग्रेसी लीडर नीलकंठ राव मुलगे, गुलबर्गा शहर के मशहूर डॉक्टर फारूक मनूर ने अपने अपने तासुरात पेश किए। 275 साला टीपू सुल्तान जयंती को शानदार तरीके से मनाने का शहर विद्यानगर कॉलोनी के नौजवानों और लीडर्स हिसामुद्दीन और उनकी टीम को जाता है। आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ ಕೊಡುತ್ತಾರೆ ಪೂರ್ಣಿಮಾ ಪಾಟೀಲ್ ಅವರು ಶಾಲೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಚಿನ್ ಸುಭಾಷ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳಿಗೆ ಎಲ್ಲ ಕಾರ್ಯಕರ್ತರು ಅಭಿನಂದನೆಗಳಿವೆ. टीपू सुल्तान साहबರಿಗೆ टीपू सुल्तान साहबರಿಗೆ ಮೈಸೂರು ಹುಲಿ टीपू सुल्तान साहबರಿಗೆ ಸನ್ಮಾನ್ಯ ಶ್ರೀ ಶಾಸಕರಿಗೆ ಅತಿಥಿಗಳಿಗೆ ಎಲ್ಲ ಸಾಹೇಬರು ಆಹ್ವಾನ ಮಾಡಿದರು.
हाँ भाई ये प्लेटेड नहीं हिंगाने का पेशेंट रहता ना बॉल है ना नहीं वाले उसको देखो नाश्ता भाई समझ समझ ಮಾತಾಡ್ಕೋತಿರೋ ಅಣ್ಣ ಮಾತಾಡಿ ಅದು ಪ್ಯಾಕೆಟ್ ಸಾಕಷ್ಟು ಎಲ್ಲ ಸಾಕಷ್ಟು ಗಣ್ಯರಿದ್ದಾರೆ. ಅವರಿಗೂ ಕೂಡ ಸಮಾಜ ಸೇವೆ ಮಾಡೋದ್ರಲ್ಲಿ ಒಂದು ಹೆಚ್ಚಿನ ಶಕ್ತಿ ಕೊಂಡಿರುತ್ತಂತ ಹೇಳಿ ಇವತ್ತು ಈ ಬಡವರಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದಂತ ನಮ್ಮ ದೇಶವಾದಿಗಳು ಹಾಗೂ ನಮ್ಮ ಮುಂದಕ್ಕೆ ಸಾಕಷ್ಟು ಅವರ ಎಲ್ಲ ಒಂದು ದೊಡ್ಡ ಟೀಮ್ ಇದೆ. ಆ ದೊಡ್ಡ ಟೀಮ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ಇದೇ ರೀತಿ ಒಂದು ಕೂಡ ಒಂದು ಯಾವುದೇ ಸರ್ವ ಸಮಾಜದಲ್ಲಿ ಆ ಸಮಾಜದಲ್ಲಿ ಸರ್ವ ಸಮಾಜದ ಕಾರ್ಯಕ್ರಮ ಎಲ್ಲ ಸರ್ವ ಸಮಾಜಗಳು ಸೇರಿ ಕಾರ್ಯಕ್ರಮ ಮಾಡ್ತಿರಲ್ಲ ಅದು ಬಹಳ ಖುಷಿ ಆಗ್ತದೆ. ಇದೇ ರೀತಿ ಮುಂದೆ ಕೂಡ ಒಳ್ಳೆ ಸರ್ವ ಸಮಾಜ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ಒಂದು ಮುನ್ನಡೆಯಬೇಕಂತ ಹೇಳಿ ಇವತ್ತು ಎಲ್ಲ ಯುವಕರಿಗೆ ಹಾಗೂ ಎಲ್ಲ ಹಿರಿಯರಿಗೆ ಹಾಗೂ ಹಿರಿಯರಿಗೆ ನಾನು ಇನ್ನೊಮ್ಮೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಹಾಗೂ ಇದೇ ರೀತಿ ಹಾಗೂ ಆನಂದ್ ಮುಂದಕ್ಕೆ ಎಲ್ಲ ಟೀಮ್ ಒಂದು ಹೆಚ್ಚಿನ ಒಂದು ಕೆಲಸ ಮಾಡಿ ಹೆಚ್ಚಿನ ಕೆಲಸ ಮಾಡಿದ್ರೆ ಯಾವಾಗಲೂ ಕೂಡ ಒಂದು ನಮ್ಮ ಪಕ್ಷ ದುಃಖಿಸ್ತಲ್ಲ. ಹಾಗೂ ಒಂದು ದಿನ ನಿರಂತರ ಒಂದು ಸೇವೆಯಾಗಿ ಒಂದು ಎಲ್ಲ ಪ್ರತಿ ಮನೆಯವರಿಗೆ ಒಂದು ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಸಚಿನ್ ಸರ್ ಅವರ ಸಪೋರ್ಟ್ ಇಂದ ನೀವು ಹೀಗೆ ಮುಂದುವರಿರಿ. ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಂದ ಮೇಲಿನ ತನಕ ಒಂದು ರೂಪಿಸಿ ಮುಂದಿನ ದಿನಗಳಲ್ಲಿ ಯಾರು ಕೂಡ ಒಂದು ಅಧಿಕಾರ ಕೊಟ್ಟು ಒಂದು ಕಾಂಗ್ರೆಸ್ ಪಕ್ಷ ಎಲ್ಲ ಸರ್ವ ಸಮಾಜದಲ್ಲಿ ಒಂದು ಸರ್ವ ಪಕ್ಷದ ಒಂದು ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜ ಕಟ್ಟಿಕೊಂಡಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನೀವು ಹಿಂದೆ ಇದೇ ರೀತಿ ಮುಂದುವರಿಯಿರಿ ಅಂತ ಹೇಳಿ ಇವತ್ತು ಎಲ್ಲರಿಗೂ ನಾವು ಟಿಪ್ಪು ಸುಲ್ತಾನ್ 275ನೇ ಜಯಂತ್ಯೋತ್ಸವ ಶುಭಾಶಯಗಳು ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತೆಲುಗು. ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿಯಲ್ಲಿ ನಮ್ಮ ಬಹುಜನ ಸಮಾಜ ಹೋರಾಟ ಸಂಘದವರು ನಮ್ಮ ಕಿಸಾಮುದ್ದೀನ್ ಅವರು ಹಾಗೂ ಅವರ ತಂಡವರು ಒಂದು ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅವರು ಅವರಿಗಂತೂ ನೋಡಿಲ್ಲ, ಅವ್ರು ಮಾಡಿದ ಧೈರ್ಯದ ಕಾರಣ ನೋಡಿದ್ವಿ. ಆ ಧೈರ್ಯದ ಕಾರಣ ಇವತ್ತು ಮಾಡಿದ್ದಾರೆ ಇಲ್ಲಿ ಕಲಬುರಗಿಯಲ್ಲಿ. ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅವರು ಒಂದು ಹಳೆಯ ಮಾತು ತರ ಅಂದ್ರೆ ಅನ್ಸೈಂಟಿಫಿಕ್ ಇದ್ದಿಲ್ಲ, ಅವರು ಸೈಂಟಿಫಿಕ್ ಇದ್ರು. ಫಸ್ಟ್ ಮಿಸೈಲ್ ಮ್ಯಾನ್ ಆಫ್ ದಿ ವರ್ಲ್ಡ್, ಒಂದು ಮಿಸೈಲ್ ಪೂರ ವರ್ಲ್ಡ್ ಅಲ್ಲಿ ಫಸ್ಟ್ ಇವರೇ ಇನ್ವೆನ್ಷನ್ ಮಾಡಿದ್ರು. ಇವತ್ತೇನ್ ರಾಕೆಟ್ ಇದೆ, ಇವತ್ತೆಲ್ಲ ಏನ್ ಟೆಕ್ನಿಕ್ಸ್ ಇದಾವೆ, ಇದೆಲ್ಲ ಫಸ್ಟ್ ಮಾಡಿದ್ದು ಟಿಪ್ಪು ಸುಲ್ತಾನ್ ಅವರು. ಟಿಪ್ಪು ಸುಲ್ತಾನ್ ಅವರು ಅವರ ಕಾಲದಲ್ಲಿ ಎಲ್ಲಾ ಫೀಲ್ಡ್ ನಲ್ಲಿ ಇದ್ರು. ಅಗ್ರಿಕಲ್ಚರ್, ಎಜುಕೇಶನ್, ಜಸ್ಟಿಸ್, ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರಿಗೆ
ಜೊತೆಗೆ ತಗೊಂಡು ಒಂದು ಒಳ್ಳೆ ಸಾಮ್ರಾಜ್ಯ ನಡೆಸಿದ್ರು. ಅವರು ಒಬ್ಬರೇ ರಾಜ ಇದ್ದಾರೆ, ಬ್ರಿಟಿಷರಿಗೆ ಸೋಲಿಸಿದವರು ಒಬ್ಬರೇ ಅಂತ ಒಬ್ಬರು ರಾಜ ಟಿಪ್ಪು ಸುಲ್ತಾನ್ ಅವರಿದ್ರು. ಬಟ್ ನಮ್ಮ ಅದೃಷ್ಟ, ನಾವು ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡ್ತಾ ಇಲ್ಲ. ನಾನು ಇದೇ ಮಂಚದಿಂದ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಟಿಪ್ಪು ಜಯಂತಿ ಮಾಡಬೇಕು. ಯಾಕಂದ್ರೆ ಅವರು ಎಲ್ಲ ಫೀಲ್ಡ್ದಲ್ಲಿ, ಸೈನ್ಸ್ ಫೀಲ್ಡ್ ಆಗಿ ಎಲ್ಲ ಫೀಲ್ಡ್ದಲ್ಲಿ ಆ ಟೈಮಿಗೆ ವಿತೌಟ್ ಎನಿ ಇಕ್ವಿಪ್ಮೆಂಟ್ಸ್ ಆಗಲಿ, ವಿತೌಟ್ ಎನಿ ಟೆಕ್ನಾಲಜಿ, ಯಾವುದು ಟೆಕ್ನಾಲಜಿ ಇದ್ದಿಲ್ಲ, ಏನಿದ್ದಿಲ್ಲ, ಇವತ್ತೆಲ್ಲ ಇದೆ ನಮ್ಮ ಹತ್ರ. ಅಂತ ಕಾಲದಲ್ಲಿ ಅಷ್ಟು ಹೋರಾಟ ಮಾಡಿ ಬ್ರಿಟಿಷರಿಗೆ ಸೋಲಿಸಿದ್ರು. ಅವರು ತಮ್ಮ ಮಕ್ಕಳಿಗೆ ಕೂಡ ಗಿರ್ವಿ ಇಟ್ಟಿದ್ರು. ಇಂಥ ಒಂದು ರಾಜ ಇವತ್ತು ನಾವು ಮರ್ತಿದ್ದೀವಿ, ಬಹಳ ನಮಗೆ ಬೇಜಾರಾಗುತ್ತೆ. ಇವತ್ತು ನಾವು ಸೋಷಿಯಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ, ಗರೀಬರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಗೆ ನೆನ್ಪಿಡಕತ್ತಾರ ಇಷ್ಟು ಮಂದಿ. ಮುಂದೆ ಬರೋ ದಿನವಾಗ ನನಗೂ ಏನದ, ನಾನು ಒಂದು ಮುಸ್ಲಿಂ ಇದ್ದೀನಿ, ನನಗೂ ಹಿಂಗೆ ನೆನ್ಪು ಆಗ್ಬಿಡ್ತಾರ. ನನಗೂ ಏನದ, ನಾವು ಏನೋ ಒಂದು ತಪ್ಪು ಕೆಲಸ ಮಾಡಿದ ಅಂತ ಹೇಳಿ ನನಗೂ ಏನದ ಅದೇ ತರ ಮಾಡ್ತಾರ. ಎಷ್ಟು ನಮ್ಗೆ ಬೇಜಾರಾಗ್ಬೇಕು ಮನ್ಸಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಷ್ಟು ಬೇಜಾರಾಗ್ಬೇಕು. ಯಾಕಂದ್ರೆ ನಾವು ಚಲೋ ಕೆಲಸ ಮಾಡಾಕಿದ್ದೀವಿ, ಆದ್ರೆ ನಮ್ಮ ಒಂದು 100 ವರ್ಷ ಆದ್ಮೇಲೆ ನಮ್ಗೆ ಒಂದು ಬೇರೆ ರೀತಿಯಿಂದ ನೋಡ್ತಾರೆ ಅಂದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಅದು ಹಿಸ್ಟ್ರಿಯನ್ನು, ಒಂದು ತಪ್ಪ ಹಿಸ್ಟ್ರಿಯನ್ನು ತೋರಿಸಿ ಒಂದು ಬೇರೆ ರೀತಿಯಾಗಿ ಟಿಪ್ಪುವನ್ನು ತೋರಿಸಿ ಇವತ್ತು ಮಾಡಿದ್ರೆ ನಮಗೆ ಮನಸ್ಸಿಗೆ ಬಹಳ ಬೇಜಾರಾಗಿದೆ. ಸೊ ಮತ್ತು ಮಾಡ್ತಾ ಇದ್ರು ಟಿಪ್ಪು ಜಯಂತಿ ಬಂದಾಗಿದೆ. ಸೊ ಆದರೂ ಕೂಡ ಒಂದು ಒಳ್ಳೆ ಧೈರ್ಯ ಮಾಡಿ ಇವತ್ತು ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಯಾವ ತರ ಆಗ್ಬೇಕು ಆ ತರ ಇಲ್ಲ, ಸಿಲೆಬಸ್ ಇರಲಿಲ್ಲ. ಬಹಳಷ್ಟು ಅವ್ರಿಗೆ ಗೌರವ ಸಿಗ್ಬೇಕು, ಆ ಗೌರವ ಸನ್ಮಾನ ಸಿಗ್ಬೇಕು. ಆ ಗೌರವ ಸನ್ಮಾನ ಸಿಗ್ತಾ ಇಲ್ಲ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಅವರು ಕೂಡ ಪೂಜ್ಯ ಬಸವ ಅವರ ತತ್ವಗಳನ್ನು ಅವರು ಕೂಡ ನಡೀತಾ ಇದ್ರು. ಅಂದ್ರೆ ಹಿಂದೂ ಮುಸ್ಲಿಂ ಎಲ್ಲರಿಗೆ ಕೂಡಿಸಿ ಒಂದು ಸಂಪ್ರದಾಯ ನಡೆಸ್ತಾ ಇದ್ರು. ಸೊ ಇಂಥ ಒಂದು ಸಾಮ್ರಾಜ್ಯದೊಳಗ ಇಂಥ ರಾಜನ್ನು ನಾವು ಮಾಡ್ತೀವಿ ಅಂದ್ರೆ ನಮಗೆ ಬಹಳ ಮನಸ್ಸಿಗೆ ದುಃಖ ಆಗ್ತಾ ಇದೆ. ಸೊ ಬರುವ ದಿನಗಳಲ್ಲಿ ನಾವು ಇಲ್ಲಿಂದ ಏನು ವೇದಿಕೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಸ್ಟೇಟ್ ಗವರ್ಮೆಂಟ್ ಆಗಲಿ, ಸೆಂಟ್ರಲ್ ಗವರ್ಮೆಂಟ್ ಆಗಲಿ, ಅವರ ಗೌರವ ಸನ್ಮಾನ ನಾವು ವಾಪಸ್ ಕೊಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೇ ತರ ಯಾವುದೇ ಒಂದು ಆ ಧರ್ಮ ಈ ಧರ್ಮನೂ ಮಾಡಿಲ್ಲ. ಒಂದು ಸಾಮ್ರಾಜ್ಯದಲ್ಲಿ ಒಂದು ರಾಜ ಏನು ನಡೆಸಿದ್ರು, ಅವ್ರು ಒಳ್ಳೆ ಎಷ್ಟು ಕಾರ್ಯಗಳಿದ್ರು, ಅದನ್ನು ನೋಡಿ ಅಟ್ಲೀಸ್ಟ್ ನಾವು ಮುಂದೆ ಅವರಿಗೆ ಗೌರವ ಕೊಡ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಹಳ ಮಾತಾಡೋರಿದ್ದಾರೆ, ಶಾರ್ಟ್ ಆಗಿ ಸ್ವೀಟ್ ಆಗಿ ಮಾತಾಡ್ತೀನಿ ನಾನು. ಸೊ ಎಲ್ಲ ನನಗೆ ಕರೆದಿ ಸನ್ಮಾನ ಮಾಡೋದಕ್ಕೆ ನಾನು ಎಲ್ಲ ಸಮಿತಿಯವರಿಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಟಿಪ್ಪು ಸುಲ್ತಾನ್ ಜಿಂದಾಬಾದ್. ವಿದ್ಯಾನಗರ ಬಡಾವಣೆಯಲ್ಲಿ ಇವತ್ತು 275ನೇ ಜಯಂತ್ಯೋತ್ಸವ, ಟಿಪ್ಪು ಸುಲ್ತಾನ್ ಅವರ 275ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ವಿದ್ಯಾನಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಮೊಹಮ್ಮದ್ ಇಸಾಮುದ್ದೀನ್ ಅವರು ಹಾಗೂ ಆನಂದ್ ನಂದೂರ್ಕರ್ ಅವರು ಹಾಗೂ ಅವರ ಟೀಮ್ ಎಲ್ಲ ಈ ವಿದ್ಯಾನಗರ ಬಗೆಣ ಎಲ್ಲ ಟೀಮ್ ಸೇರಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ. ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸುಮಾರು ವರ್ಷಗಳಿಂದ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಈ ಭಾಗದ ಹಾಗೂ ಈ ವಾರ್ಡಿನ ಮಹಾನಗರ ಸಭೆ ಸದಸ್ಯರಾದ ಸಚಿನ್ ಸರ್ವಾಳ್ ಅವರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಮನೀರ್ ಸರ್ ಅವರು ಹಾಗೂ ಮಕ್ಬೂಲ್ ಖಾನ್ ಸರ್ ಅವರು ಹಾಗೂ ರಾಜೇಶ್ ಅಡ್ಗೀಕರ್ ಅವರು
ಹಾಗೂ ಏನು ಗೌರಿ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ ನಮ್ಮ ಲಕ್ಷ್ಮಣ ಕೋರಿ ಅವರು ಹಾಗೆ ಬಹಳಷ್ಟು ಜನ ಇಲ್ಲಿ ಸಿದ್ದಣ್ಣ ಪಾಟೀಲ್ರು ಸಾಕಷ್ಟು ಬಹಳಷ್ಟು ಜನ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ಯುವಕರು ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೂ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವ ತಾವೆಲ್ಲರೂ ಸೇರಿ ಮಾಡಿದ್ರಿ ಹಾಗೂ ಎಲ್ಲಾ ಯುವಕರಲ್ಲಿ ನಾನು ಮನವಿ ಮಾಡ್ಕೊತೀನಿ ಈ ಕಾರ್ಯಕ್ರಮ ಶಾಂತಿ ಸಮಾಧಾನದಿಂದ ಈ ಕಾರ್ಯಕ್ರಮ ತಾವೆಲ್ಲರೂ ಮಾಡ್ರಿ ಹಾಗೂ ಟಿಪ್ಪು ಸುಲ್ತಾನ್ ಅವರ ತತ್ವ ಆದರ್ಶದಲ್ಲಿ ನಾವೆಲ್ಲರೂ ಸಾಗೋಣ ಹಾಗೂ ಏನಿವತ್ತು ಒಂದು ಯುವಕರು ಈ ಕಾರ್ಯಕ್ರಮದ ಜೊತೆಗೆ ಒಂದು ಒಳ್ಳೆ ಶಿಕ್ಷಣವಂತರಾಗಬೇಕು, ಒಳ್ಳೆ ಸಂಸ್ಕಾರವಂತರಾಗಬೇಕು, ಸಂಸ್ಕಾರವಂತರು ಹಾಗೂ ಶಿಕ್ಷಣವಂತರು ಆದ್ರೆ ಮಾತ್ರ ಒಂದು ನಮ್ಮ ಸಮಾಜ ಸುಧಾರಣೆ ಆಗ್ತದೆ, ನಮ್ಮ ಜಿಲ್ಲೆ ಸುಧಾರಣೆ ಆಗ್ತದೆ ಹಾಗೂ ನಮ್ಮ ರಾಜ್ಯ ಸುಧಾರಣೆ ಆಗ್ತದೆ. ಅದಕ್ಕೆ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡುವುದರಲ್ಲಿ ತಾಯಿ ತಂದೆ ಯಶಸ್ವಿ ಆಗಬೇಕು. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಹಾಗೂ ಸಂಸ್ಕಾರ ಕೊಟ್ಟಂತಂದ್ರೆ ಆ ಮಕ್ಕಳು ನಾಳಿನ ದಿನ ದೇಶದ ಚುಕ್ಕಾಣಿ ಹಿಡಿಯುವಂತರಾಗ್ತಾರೆ, ರಾಜ್ಯದ ಚುಕ್ಕಾಣಿ ಹಿಡಿಯುವಂತಾಗ್ತಾರೆ. ಅದಕ್ಕೆ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣವಂತರಾಗಲಿಕ್ಕೆ ಬಹಳ ಯಶಸ್ವಿಯಾಗಿ ತಮ್ಮ ಪಾತ್ರ ಬಹಳ ಮುಖ್ಯ ಹಾಗೂ ಒಳ್ಳೆ ಒಂದು IAS, IPS, ಡಾಕ್ಟರ್, ಇಂಜಿನಿಯರ್, ಒಳ್ಳೆ ರಾಜಕಾರಣಿ ಆಗಬೇಕಾದ್ರೂ ಶಿಕ್ಷಣ ಬಹಳ ಮುಖ್ಯ, ಒಳ್ಳೆ ಬಿಸ್ನೆಸ್ ಮಾಡೋದ್ರೂ ಶಿಕ್ಷಣ ಬಹಳ ಮುಖ್ಯ. ಅದಕ್ಕೆ ಮಕ್ಕಳಿಗೆ ಶಿಕ್ಷಣವಂತರ ಉನ್ನತ ಶಿಕ್ಷಣ ಕೊಡೋದ್ರಲ್ಲಿ ಯಶಸ್ವಿ ಆಗಬೇಕು ಹಾಗೂ ಇವತ್ತು ತಮ್ಮ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಬಹಳ ಮುಖ್ಯ. ಅದಕ್ಕೆ ತಾವು ಶಿಕ್ಷಣ ಸಂಸ್ಕಾರ ವಿದ್ಯಾನಗರ ಬಡಾವಣೆ ತಮ್ಮ ಮಕ್ಕಳಿಗೆ ಕೊಟ್ಟರು ಅಂತಂದ್ರ ತಮ್ಮ ಮಕ್ಕಳು ನಾಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಬಹುದು, MLA ಆಗ್ಬಹುದು, MP ಆಗ್ಬಹುದು, ಮಂತ್ರಿ ಆಗ್ಬಹುದು, ಮುಖ್ಯಮಂತ್ರಿ ಆಗ್ಬಹುದು, ದೇಶದ ಪ್ರಧಾನಮಂತ್ರಿ ಆಗ್ಬಹುದು. ಛಲ ಬೇಕು, ಛಲ ಇದ್ರೆ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಅದ. ಆ ಛಲ ತಾಯಿ ತಂದೆಯಲ್ಲಿ ಹಾಗೂ ಮಕ್ಕಳಲ್ಲಿ ಇಬ್ಬರಲ್ಲಿ ಇದ್ರೆ ಮಕ್ಕಳು ಒಂದು ಶಿಕ್ಷಣ ಹಾಗೂ ಸಂಸ್ಕಾರ ಮೇನ್ ಬಹಳ ಪ್ರಮುಖವಾಗುತ್ತೆ. ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕೊಡೋದ್ರಲ್ಲಿ ಎಲ್ಲರೂ ಯಶಸ್ವಿ ಆಗಬೇಕು ಅಂತ ಹೇಳಿ ಇವತ್ತು ಟಿಪ್ಪು ಸುಲ್ತಾನ್ ಅವರ ಜಯಂತಿ ಇವತ್ತು ಬಹಳ ಅದ್ದೂರಿಯಾಗಿ ಆಚರಿಸಿದ ಈ ವಿದ್ಯಾನಗರ ಬಡಾವಣೆಯಲ್ಲಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರುವ ವಿದ್ಯಾನಗರ ಬಡಾವಣೆಯಲ್ಲಿ ಹಾಗೂ ಏನ ಒಂದು ದೊಡ್ಡ ಯುವಕರ ತಂಡ ಇದೆ, ಇಸ್ಮಾವುದ್ದೀನ್ ಅವರು ಹಾಗೂ ಆನಂದ್ ನಂದ್ರಿಕರ್ ಅವರು, ಸಾಕಷ್ಟು ಅವರ ಜೊತೆಯಲ್ಲಿ ಸಾಕಷ್ಟು ಸಾವಿರಾರು ಯುವಕರಿದ್ದಾರೆ. ಆ ಸಾವಿರಾರು ಯುವಕರು ಸೇರಿ ಇವತ್ತು ಬಹಳ ಒಳ್ಳೆಯ ಒಂದು ಜಯಂತ್ಯೋತ್ಸವ ಇಲ್ಲಿ ಕಾರ್ಯಕ್ರಮ ಮಾಡಿದರೆ ಹಾಗೂ ನನ್ನನ್ನು ಕೂಡ ಕರೆಸಿ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲ ವಿದ್ಯಾನಗರ ಬಡಾವಣೆಗೆ ನಾನು ಧನ್ಯವಾದ ಹೇಳ್ತೇನೆ. ಕರ್ನಾಟಕ ಡಿಜಿಟಲ್ ಪ್ರೆಸ್ ಮೀಡಿಯಾ ಒಂದು ಅವರೆಲ್ಲರ ಒಂದು ನಮ್ಮ ಜಿಲ್ಲೆಗೆ ಸಾಕಷ್ಟು ಒಂದು ದೊಡ್ಡ ಸೇವೆ ಇದೆ. ಸಾಕಷ್ಟು ಬೆಳಗಾದ್ರ ಸಾಯಂಕಾಲ ತನ ಸಾಕಷ್ಟು ಏನು ಪ್ರೆಸ್ ಮೀಡಿಯಾ ಇದ್ರೆ ಸಾಕಷ್ಟು ಒಂದು ಜನರ ಸೇವೆ, ಸಮಾಜ ಸೇವೆ ಮಾಡೋದ್ರಲ್ಲಿ ಸಾಕಷ್ಟು ಒಂದು ಶ್ರಮ ವಹಿಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಎಲ್ಲೇ ಏನಾದರೂ ಕೂಡ ಅಲ್ಲಿ ಹಾಜರಿರ್ತಾರೆ ಹಾಗೂ ಸದಾ 24/7 ಏನು ಪ್ರೆಸ್ ಮೀಡಿಯಾ ಏನು ಅಸೋಸಿಯೇಷನ್ ಹೊಸದು ಒಂದು ಆಗಿದೆ. ಎಲ್ಲಾ ಸದಸ್ಯರಲ್ಲೂ ಒಳ್ಳೆ ಒಂದು ಆ ದೇವರ ಹೆಚ್ಚಿನ ಶಕ್ತಿ ಕೊಡ್ಲಿ ಹಾಗೂ ಇವತ್ತು ವಿದ್ಯಾನಗರ ಬಡಾವಣೆಯಲ್ಲಿ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಈ ಬಡಾವಣೆ ಮುಖಂಡರು ಎಲ್ಲ ಮೊಹಮ್ಮದ್ ಇಸ್ಮಾವುದ್ದೀನ್ ಅವರು ಹಾಗೂ ಆನಂದ್ ನಂದ್ರಿಕರ್ ಎಲ್ಲರೂ ಸೇರಿ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದಾರೆ. ಹಾಗೂ ಶ್ರಮಕ್ಕೆ ಈ ಸನ್ಮಾನ ಸಮಾರಂಭ ಅವರಿಗೆ ಇನ್ನ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಂಗ ಆಗ್ತದೆ ಹಾಗೂ ಇನ್ನ ಹೆಚ್ಚಿನ ಒಂದು ಈಗ ಏನೋ ದಿನದಲ್ಲಿ 18 ತಾಸು ಕೆಲಸ ಮಾಡಿದ್ರು ಮುಂದಿನ 20-22 ತಾಸು ಒಂದು ಕೆಲಸ ಮಾಡುವಂಗ ಈ ಸನ್ಮಾನ ಕಾರ್ಯಕ್ರಮ ಅವರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾರೆ. ಆ ಎಲ್ಲಾ ಪ್ರೆಸ್ ಮೀಡಿಯಾಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. अस्सलाम वालेकुम warahmatullahi wabarakatuh। आज विद्यानगर में बहुत ही एक ग्रैंड तरीके से जो है ना टीपू सुल्तान रहमतुल्लाह अलैह का जो जयंती उत्सव जो मनाया गया है, बहुत ही मैं मुबारकबाद देना चाहता हूँ तमाम जो टीम के मेंबर्स हैं एंड जो हिम्मत दिखाई है, तो बहुत ही मैं दिल से खुशी हो रही है कि आप लोगों ने इतना हिम्मत करके ये जो है ना टीपू जयंती को जो है ना मनाया है, क्योंकि ना ही सेंट्रल गवर्नमेंट मना रही है ना ही स्टेट गवर्नमेंट मना रही है, फिर भी आप लोगों ने ये जो हिम्मत बताया है बहुत ही खुशी की बात है। क्योंकि टीपू सुल्तान रहमतुल्लाह अलैह एक ऐसे शख्स हैं जो सिर्फ ये एक ही शख्स है जो फर्स्ट ब्रिटिशर्स को जो है ना इन्होंने हराया था। एंड ये ऐसे शख्स हैं कि ये पुराने जमाने के आदमी उस तरीके के नहीं थे, उस जमाने में भी जो है ना मिसाइल मैन के नाम से जो जाने जाते थे, और आज के जमाने में ही इज द फर्स्ट रॉकेट मैन और फर्स्ट मिसाइल मैन के नाम से जाने जाते हैं। एंड उस जमाने में भी जो है ना जस्टिस होने दो या फिर जो है ना एग्रीकल्चर होने दो या फिर एजुकेशन होने दो या फिर हर एक फील्ड में जो है ना नए तरीके को, नए तकनीक को अपना कर जो है ना हर फील्ड में जो है ना कि कैसे प्रोडक्टिविटी को बढ़ाया जाए उस तरीके का वो सोचते थे। एंड बहुत ही जो है ना हर एक कम्युनिटी को, हर एक हिंदू हो मुस्लिम हो, हर एक कम्युनिटी को लेकर चलते थे। लेकिन आज ये पॉलिटिकल
जो सिनेरियो चल रहा है पूरे हिंदुस्तान में कि जो भी माइनॉरिटीज का हो या फिर जो भी जो है दलित हो या फिर जो पिछले वर्ग का हो या फिर जो बहुत ही शोषित जो बोलते हैं वैसे लोगों को जो है ना हिस्ट्री से लेकर पीछे से लेकर आज तक जो है ना इन लोगों को कैसे दबाया जाए एंड कैसे इनका नाम खराब करा जाए, तो ये देखकर बहुत ही दिल को तकलीफ होती है। तो इतना ये सब चीज रहते हुए भी जो है ना आज इसामुद्दीन भाई है उनके पूरे टीम जो ये टिप्पू जयंती है मनाए हैं, तो बहुत ही दिल से मुबारकबाद देता हूँ एंड शुक्रिया अदा भी करता हूँ कि आप लोगों ने मुझे यहाँ पे बुलाया एंड जो है ना मुझे इतना रेस्पेक्ट दिया। साथ ही साथ हमारे सीनियर कांग्रेस लीडर नीलकंठ सर एंड तमाम बहुत ही लोग हैं, सचिन सर हैं, बहुत काफी एक 8-10-15 लोग हैं, सबके नाम नहीं ले सकता मैं, सभी को जो है ना मैं दिल से शुक्रिया अदा करना चाहता हूँ, मुबारकबाद देना चाहता हूँ। थैंक यू। आज एक बहुत ही खुशी की बात है कि कर्नाटका डिजिटल प्रेस एसोसिएशन एक नया एसोसिएशन जो यहाँ पे तमाम लोगों को जो है ना हम लोगों ने यहाँ पे एक सम्मान प्रोग्राम भी ऑर्गेनाइज किया था, तो तमाम लोगों को हम लोगों ने जो है ना एक सम्मान किया है एंड मैं दुआ करता हूँ कि अल्लाह ताला आपको जो है ना दिन दुगनी रात चौगनी जो है ना तरक्की दे और आपको हिम्मत दे और जो है ना सच जो आज एक ऐसा दिन आपको मिला है कि ये इतना बड़ा स्टेज नहीं बोल के मत सोचिए, ये टीपू सुल्तान रहमतुल्लाह का स्टेज पे आप लोगों को सम्मान मिला है, ये सबसे और पहला सम्मान है। तो वही मैं खुद ये बोलना चाह रहा हूँ कि इतना बड़े स्टेज में जो है ना आप लोगों को जो सम्मान किया गया, तो अल्लाह ताला उनकी टीपू सुल्तान रहमतुल्लाह की जो हिम्मत है वो आपके दिलों में डाले, वो आपके जो है ना आपके हाथों में डाले, आपकी जुबान में डाले, तो जो है ना हर एक चीज है वो आपको ताकत दे बोल के मैं ये दुआ करता हूँ एंड सभी को जो है ना मुबारकबाद देता हूँ। ಇವತ್ತಿನ ದಿವಸ ವಿದ್ಯಾನಗರ ಬಡಾವಣೆಯಲ್ಲಿ ಬಹುಜನ ನೋಡ ಸಮಿತಿ ನಗರ ಘಟಕ ಕಲಬುರಗಿ ವತಿಯಿಂದ ಹಜರತ್ ಟಿಪ್ಪು ಸುಲ್ತಾನ್ ಅವರ 275ನೇ ಜನ್ಮ ಜಯಂತ್ಯೋತ್ಸವ ಅಂಗವಾಗಿ ಸುರಕ್ಷಾ ಬ್ಲಡ್ ಬ್ಯಾಂಕ್ ಒಂದು ಟ್ರಸ್ಟ್ ವತಿಯಿಂದ ಇವತ್ತು ಬಹುಜನ ಹೋರಾಟ ಸಮಿತಿಯ ಸುಮಾರು ಒಂದು 30ಕ್ಕೆ ಹೆಚ್ಚಿನ ಪದಾಧಿಕಾರಿಗಳು ಬ್ಲಡ್ ಅನ್ನು ಡೊನೇಟ್ ಮಾಡಿದ್ದಾರೆ. ಇದು ತುಂಬ ಸಂತೋಷದ ಸಂಗತಿ. ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಬಹುಜನ ಹೋರಾಟ ಸಮಿತಿ ನಗರ ಘಟಕದಿಂದ ಆಯೋಜಿಸಿರುವುದು ಒಂದು ದೊಡ್ಡ ಸಾಧನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಇನ್ನೂ ಸುಮಾರು ಒಂದು 30 ಹೆಚ್ಚಿನ ಜನ ಕಾರ್ಯಕರ್ತರು ಬ್ಲಡ್ ಕೊಡ್ತಕ್ಕಂಥ ಕಾರ್ಯಪ್ರವೃತ್ತಿಯಲ್ಲಿದ್ದಾರೆ. आज एक सुरक्षा बैंक ब्लड बैंक की तरफ से एक ब्लड कैंप रखा गया है विद्यानगर में हजरत टीपू सुल्तान रहमतुल्लाह अलैह के जन्मदिन के मौके पर। अल्हम्दुलिल्लाह अभी तक एक 30 से 35 लोगों ने ब्लड डोनेट किया है। तो आज बहुत खुशी की बात है कि हम इस हजरत टीपू सुल्तान रहमतुल्लाह के जन्मदिन में हमें ब्लड डोनेट करने का मौका मिला है। अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शब रोज इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबूबकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए
इल्म हासिल करने का एक मियारी और महफूज इदारा है, जो नजरिया और अमली तजुर्बे को मिलाकर हमारे तलबा को इनफरादी कुव्वत में कामयाबी के लिए जरूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतजाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बाशऊर और जिम्मेदार वालिदैन से मेरी अजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Beerna Kapur near Gaushavali Dargah, KGF, Karnataka. Contact details 9483444290 9480107826.